ಮತ್ತೊಂದು ಹೊಸತ್ತಾಗಿರುವಂತಹ ಸೂಪರ್ ಆಗಿರುವಂತಹ ರೆಸಿಪಿಯನ್ನ ನಿಮ್ಮ ಜೊತೆಗೆ ಮಾಡಿ ತೋರಿಸ್ಲಿ. ಅದೊಂದು ಯುನೀಕ್ ರೆಸಿಪಿ. ಹೊತ್ತಲ್ಲಿ ಮಳೆ ಬಂದಂತ ಟೈಮಲ್ಲಿ ಕೂಡ ನೀವು ಮಾಡಿದ್ರೆ ಆ ಸಂಜೆ ಹೊತ್ತಲ್ಲಿ ಕೂಡ ತಿನ್ಲಿಕ್ಕೆ ಸೂಪರ್ ಆಗಿದೆ. ಬೇಡ ಬೇಡ ಅದು ಬಿಸಿ ಉಂಟು ಬಿಸಿ ಉಂಟು. ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ನಾವು ನಿಮ್ಮ ಜೊತೆಗೆ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ. ಹೌದು ಫ್ರೆಂಡ್ಸ್, ನಾವು ಇವತ್ತೊಂದು ಹೊಸತ್ತಾಗಿರುವಂತಹ ಸೂಪರ್ ಆಗಿರುವಂತಹ ರೆಸಿಪಿಯನ್ನ ನಿಮ್ಮ ಜೊತೆಗೆ ಮಾಡಿ ತೋರಿಸ್ಲಿಕ್ಕಿದ್ದೀವಿ. ಹಾಗೆ ಈ ಒಂದು ರೆಸಿಪಿಯನ್ನ ಮತ್ತೊಮ್ಮೆ ಹಸ್ಬೆಂಡೇ ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಹಾಗಾಗಿ ಅವರ ಹತ್ರನೇ ಕೇಳುವ ಏನ್ ಸ್ಪೆಷಲ್ ರೆಸಿಪಿ ಇದು, ಹಾಗೆ ಇದರ ಒಂದು ಎಂತ ಹೇಳ್ತಾರೆ ಸ್ಪೆಷಾಲಿಟಿ ಅಂತ ಹೇಳಿ ಅವರ ಜೊತೆಗೇನೆ ಕೇಳೋ ಬನ್ನಿ. ಏನ್ ಮಾಡ್ತಾ ಇದ್ದೀರಿ ಇವತ್ತು ಹೊಸತ್ತು? ಈ ಒಂದು ರೆಸಿಪಿಯ ಬಗ್ಗೆ ಸ್ವಲ್ಪ ವಿವರಿಸಿಗೆ ಹೇಳಿ. ಇವತ್ತು ನಾನು ಹಲಸಿನ ಹಣ್ಣನ್ನು ಬೇಯಿಸಿ ಅದನ್ನು ಯಾವ ರೀತಿಯಲ್ಲಿ ಬೆಲ್ಲ ಮತ್ತು ಅದೊಂದು ಜಾಮ್ ತರ ಅದನ್ನು ಮಾಡುದು, ಯಾವ ರೀತಿ ಹೇಗೆ ಮಾಡುದು ಅಂತ ನಾನು ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಅದೊಂದು ಯುನೀಕ್ ರೆಸಿಪಿ. ಅದು ಆಕ್ಚುಲಿ ಯಾವಾಗ್ಲೂ ನಾವು ಏನ್ ಮಾಡುದು ಅಂತ ಹೇಳಿದ್ರೆ ಕಡೆದು ನಂತರ ಅದನ್ನು ಅದಕ್ಕೆ ಬೆಲ್ಲ ಹಾಕಿ ಅಕ್ಕಿಯಲ್ಲಿ ಕಡೆದು ಆ ತರ ನಾವು ಅದರ ಗಟ್ಟಿಯನ್ನು ಮಾಡುವಂಥದ್ದು, ಆ ತರ ಎಲ್ಲ ಮಾಡುವಂಥದ್ದು. ಆದರೆ ಇವತ್ತು ಮಾಡುವಂಥದ್ದು ನಮ್ದು ರೆಸಿಪಿ ಕಂಪ್ಲೀಟ್ ಅದು ಬೇರೆ. ಹಲಸಿನ ಬೇಯಿಸಿ ಅದರ ರೆಸಿಪಿಯನ್ನು ಇವತ್ತು ನಾವು ಮಾಡುವಂಥದ್ದು. ಒಳ್ಳೆಯವಾದಂಥ ಸೂಪರ್ ಆಗಿರುವಂಥ ಒಂದು ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ಯುನೀಕ್ ಆಗಿರುವಂಥ ರೆಸಿಪಿ. ಅದು ಕೂಡ ಈ ಸೀಸನ್ ಅಲ್ಲಿ ಜೂನ್ ಬಂತಂತ ಹೇಳಿದ್ರೆ, ಮೇ ಅಂಡ್ ಜೂನ್ ಬಂತಂತ ಹೇಳಿದ್ರೆ ಅದು ಆ ಹಲಸು ಹಣ್ಣಾಗುವಂತಹ ಒಂದು ಟೈಮ್ ಅದು. ಸೊ ಇದೊಂದು ಸೀಸನ್ ಅದು. ಸೊ ಈ ಸೀಸನ್ ಅಲ್ಲಿ ಹಲಸಿನಲ್ಲಿ ಒಂದಷ್ಟು ರೆಸಿಪಿಗಳನ್ನು ಮಾಡಬಹುದು. ಅದರಲ್ಲಿ ಒಂದು ರೆಸಿಪಿಯನ್ನು ನಾನು ಇವತ್ತು ಮಾಡಿದ್ದೇನೆ. ಸೂಪರ್ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಅಂತೂ ಒಳ್ಳೆ ಮಜಾ ಆಗುತ್ತೆ ಅದು ತಿನ್ಲಿಕ್ಕೆ. ಅಥವಾ ಸಂಜೆ ಹೊತ್ತಲ್ಲಿ ಮಳೆ ಬಂದಂತಹ ಟೈಮಲ್ಲಿ ಕೂಡ ನೀವು ಮಾಡಿದ್ರೆ ಆ ಸಂಜೆ ಹೊತ್ತಲ್ಲಿ ಕೂಡ ತಿನ್ಲಿಕ್ಕೆ ಸೂಪರ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ರೆಸಿಪಿಯನ್ನ ಸ್ಟಾರ್ಟ್ ಮಾಡೋ ನೋಡಿ. ಈ ಒಂದು ರೆಸಿಪಿ ಮಾಡಲಿಕ್ಕೆ ನಾವು ಚೆನ್ನಾಗಿ ಹಣ್ಣಾಗಿರುವಂತಹ ಈ ಒಂದು ಹಲಸಿನನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ನಾವು ಇದನ್ನು ಕಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು, ಈ ಒಂದು ಹಲಸಿನನ್ನು ಕಟ್ ಮಾಡುವಂಥದ್ದೇ ಒಂಥರ ಖುಷಿ ಅಲ್ವಾ? ಎಲ್ಲ ಮಕ್ಕಳು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಇದನ್ನು ಕಟ್ ಮಾಡುವಂಥದ್ದು, ಅಲ್ಲಿ ಸ್ವಲ್ಪ ತಿನ್ನುವಂಥದ್ದು, ಇದೆಲ್ಲ ಮಾಡಲಿಕ್ಕೆ ಒಂಥರ ಖುಷಿ ಮಳೆಗಾಲದಲ್ಲಿ. ಹಾಗೆ ಇಲ್ಲಿ ಜೋಶ್ವಸ ತುಂಬಾ ಎಂಜಾಯ್ ಮಾಡ್ತಾ ಇದ್ದೇನೆ ತಂದೆ ಜೊತೆಗೆ. ಹಾಗೆ ನಾವೆಲ್ಲ ಸೇರಿ ಹಲಸಿನನ್ನು ನಾವು ಅದರ ಬೀಜ ಏನಿರುತ್ತೆ ನೋಡಿ ಅದನ್ನು ಸಪ್ರೇಟ್ ಮಾಡಿ, ಹಲಸಿನನ್ನು ಸಪ್ರೇಟ್ ಮಾಡಿ ಇಡ್ತಾ ಇದ್ದೀವಿ. ಹಾಗೆ ನಾವು ಇಷ್ಟು ದೊಡ್ಡ ಹಲಸಿನನ್ನು ಹಾಕಲಿಲ್ಲ, ಇದರಲ್ಲಿ ಸ್ವಲ್ಪನೇ ಹಾಕಿರುವಂಥದ್ದು. ಹಾಗೆ ಕೆಲವೊಂದು ಹಲಸಿನನ್ನು ಏನು ಮಾಡಿದ್ದೀವಿ ಅಂತ ಹೇಳಿದರೆ ನಾವು ಫ್ರೀಝರಲ್ಲಿ ಹಾಕಿರ್ತೀವಿ. ನಮಗೆ ಮತ್ತೆ ಸಹ ಎನಿ ಟೈಮ್ ಅದನ್ನು ತೆಗೆದು ತಿನ್ಬೋದು. ಆವಾಗಲೂ ಸಹ ಫ್ರೆಶ್ ಆಗಿರುತ್ತೆ ಫ್ರೀಝರಲ್ಲೆಲ್ಲ ಹಾಕಿಟ್ರೆ. ಹಾಗಾಗಿ ನಾವು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಇದರ ಬೀಜ ಏನಿದೆ ನೋಡಿ ಅದನ್ನು ಸಪ್ರೇಟ್ ಮಾಡಿಕೊಂಡು ಎಲ್ಲರೂ ಸಹ ಸೇರಿ ಹಲಸಿನನ್ನು ಕಟ್ ಮಾಡ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಮ ಜೊತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ವೇಳೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನಮ್ಮ ವೀಡಿಯೋಸನ್ನು ವ್ಯೂ ಮಾಡ್ತಾ ಇದ್ದೀರಿ ಅಂದರೆ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ರೆಸಿಪಿ ಇಷ್ಟವಾಗಿದ್ದರೆ ಡೆಫಿನೆಟ್ಲಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ಅಂತೆಲ್ಲ ಸಹ ಹೇಳ್ತೀನಿ. ಯಾಕಂತ ಹೇಳಿದರೆ ಇದರಲ್ಲಿ ನಾವು ಅಥೆಂಟಿಕ್ ಆಗಿರುವಂತಹ ರೆಸಿಪೀಸನ್ನು ಶೇರ್ ಮಾಡ್ತಾ ಇರ್ತೀವಿ. ಹಾಗೆ ರೆಗ್ಯುಲರ್ ವ್ಲಾಗ್ಸಲ್ಲಿ ಸಹ ನಾನು ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಕಂಟೆಂಟ್ಸನ್ನು ಸಹ ನಾನು ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಹ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಕಡುಬನ್ನು ಮಾಡುವಂಥದ್ದು ಈಸಿಯೇ, ಆದರೆ ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂಥದ್ದು ಹೂರ್ಣ. ಸೊ ಹೂರ್ಣದ ತಯಾರಿಯಲ್ಲಿ ನಾವಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ತುರಿದು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಹಾಗೆ ಇದಕ್ಕೆ ನಾವಿವಾಗ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವಿವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ತೆಂಗಿನಕಾಯಿ ತುರಿ, ಹಾಗೆ ನಾವಿಲ್ಲಿ ಈ 1/4 kg ಬೆಲ್ಲವನ್ನು ಸಹ ತೊಗೊಂಡಿದ್ದೀವಿ. ನಾವಿಲ್ಲಿ ಬಿಳಿ ಬೆಲ್ಲ ಹಾಗೂ ಅಚ್ಚು ಬೆಲ್ಲವನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೀವು ಬೇಕಾದರೆ ನಿಮ್ಮ ಇಷ್ಟದ ಬೆಲ್ಲವನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್
ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿದ ತಕ್ಷಣ ಒಂದು ಬಾಣಲಿಯನ್ನು ನಾವು ಬಿಸಿ ಮಾಡಿಕೊಂಡು ಅದಕ್ಕೆ ನಾವಿವತ್ತು 3 ಚಮಚದಷ್ಟು ತುಪ್ಪವನ್ನು ಬಳಸ್ಕೊಂಡಿದ್ದೀವಿ. ಹಾಗೆ ಒಮ್ಮೆ ತುಪ್ಪ ಬಿಸಿ ಆಗ್ತಾ ಬರ್ತಾ ಇರಬೇಕಾದ್ರೆ ನಾವು ಏನು ಈ ಗ್ರೇಟ್ ಮಾಡಿ ಇಟ್ಟಿರುವಂತಹ ಈ ಒಂದು ಪುಡಿ ಮಾಡಿ ಇಟ್ಟಿರುವಂತಹ ಈ ಒಂದು ಬೆಲ್ಲ ಏನಿದೆ ನೋಡಿ ಅದನ್ನು ಹೀಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಮ್ಮೆ ಹುಡಿ ಬೆಲ್ಲವನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕಾದ್ರೆ ಅದು ಚೆನ್ನಾಗಿ ನೋಡಿ ಈ ರೀತಿ ನೀರಾಗ್ತಾ ಬರುತ್ತೆ, ನೋಡ್ಬೋದು ಇಲ್ಲಿ. ಅದೇ ರೀತಿ ಅದರದೊಂದು ಒಳ್ಳೆ ಗಮಸ ಬಿಡ್ತದೆ ಅದು. ಆ ಟೈಮಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ ಇಲ್ಲಿ ನಾವು ನೀರನ್ನು, ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಬಿಸಿ ನೀರನ್ನು ಒಂದು ಅಂದಾಜಿಗೆ ಹಾಕ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಾವಿವತ್ತು ಮಾಡುವಂಥ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾವಿಲ್ಲಿ ಒಂದು ಅಂದಾಜಿಗೆ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀವಿ. ನೀವು ಸ್ವಲ್ಪ ಏನಾದರೂ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅಂದರೆ 1-2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದರೆ ಸಹ ಸಾಕಂತ ಅನಿಸುತ್ತೆ ನನಗೆ. ಸೊ ಇಲ್ಲಿ ನೋಡ್ಬೋದು ಇವಾಗ ಈ ಬೆಲ್ಲ ಏನಿದೆ ನೋಡಿ ಈ ನೀರಿನಲ್ಲಿ ಹಾಗೂ ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಕರಗ್ತಾ ಇದೆ. ಒಳ್ಳೆ ಕುದಿ ಬರ್ತಾ ಉಂಟು. ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಹುಡಿ ಆಗ್ತದೆ ಪರಿಮಳಕ್ಕೆ. ಏಲಕ್ಕಿ ಹುಡಿ ಹಾಕಿದಷ್ಟು ಪರಿಮಳ ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಇವಾಗ ಇನ್ನು ಅದಕ್ಕೆ ನಾವು ಎಂತ ಹಾಕೋದು, ಹಲಸಿನ ಹಣ್ಣು, ತುರಿದು ಇಟ್ಟ ಹಲಸಿನ ಹಣ್ಣು ಹಾಕಿ ಬೇಯಿಸುವಂಥದ್ದು. ಇದಕ್ಕೆ ತುರಿದಿಟ್ಟ ಹಲಸಿನ ಹಣ್ಣು ಹಾಕುವಂಥದ್ದು. ಇದಕ್ಕೆ ಇದು ಹಾಕಿ ಇವಾಗ ಬೇಯಿಸುವಂಥದ್ದು. ಇದಕ್ಕೆ ಚೆನ್ನಾಗಿ ಬೇಯಬೇಕು. ಇನ್ನಿದು ಒಳ್ಳೆ ಬೆಂದು ಪಾಕ ತರ ಆಗ್ಬೇಕಿದ್ದು ಒಳ್ಳೆದು. ಅದೊಂದು ಪರಿಮಳ ಒಂದು ಅಲ್ಲ, ಏಲಕ್ಕಿ ಹಾಕುವಾಗ ಸೂಪರ್ ಆಗಿ ಬರ್ತದಲ್ಲ, ಒಳ್ಳೆ ಪರಿಮಳ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮಾತ್ರ, ಅದು ಕೂಡ ಸ್ವಲ್ಪ ಆಯ್ತು, ಜಾಸ್ತಿ ಬೇಡ. ಒಳ್ಳೆ ಪಾಕ ತರ ಆಗ್ಬೇಕಿದ್ದು. ಇಷ್ಟು ಬೇಯಬೇಕು ನೋಡಿ, ಇಷ್ಟು ಈ ತಿಕ್ನೆಸ್ಗೆ ಬರಬೇಕು. ಇನ್ನೀಗ ತೆಂಗಿನಕಾಯಿ ಹಾಕಿದ ನಂತರ ಮತ್ತು ತಿಕ್ನೆಸ್ ಆಗುತ್ತೆ, ಒಳ್ಳೆ ತಿಕ್ಕಾಗಿ ಬರಬೇಕು. ಇಷ್ಟು ಚೆನ್ನಾಗಿ ಒಳ್ಳೆ ಪರಿಮಳ, ಜಾಮ್ ಥರ ಆಗಿದೆ ನೋಡಿ, ಹಲಸಿನ ಹಣ್ಣಿದ್ದು ಜಾಮ್. ಇಷ್ಟು ತುರಿದ ತೆಂಗಿನಕಾಯಿ ಉಂಟು. ಇದು ಒಂದು ತೆಂಗಿನಕಾಯಿ ತುರಿದಿದ್ದಾನೆ ನನಗೆ, ಒಂದು ಇಡೀ ತೆಂಗಿನಕಾಯಿಯ ತುರಿಯನ್ನು ಅದಕ್ಕೆ ಹಾಕ್ತೇನೆ ನಾನು ಇವಾಗ. ಹಾಗೆ ಈ ನೋಡಿದ್ರಲ್ಲ, ಈ ಹೂರ್ಣ ಮಾಡಲಿಕ್ಕಂತೂ ತುಂಬಾ ಈಸಿ, ಏನು ಸಹ ಕಷ್ಟನೇ ಇಲ್ಲ. ಹಾಗೆ ಇದನ್ನು ನಾವು ಸೇಮ್ ಯಾವ ರೀತಿ ಹಳದಿಯಲ್ಲಿಯ ಕಡುಬನ್ನು ಮಾಡ್ತೀವಿ ನೋಡಿ, ನಮ್ಮ ಕರಾವಳಿ ಸೈಡಲ್ಲಿ ಇದು ತುಂಬಾ ಫೇಮಸ್, ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ಹಾಗೆ ಇದು ಸಹ ಅದೇ ರೀತಿಯಾಗಿರುವಂಥ ರೆಸಿಪಿ. ಆದರೆ ಇಲ್ಲಿ ನಾವು ಎಕ್ಸ್ಟ್ರಾ ಅಂತ ಹೇಳಿದರೆ ಹಲಸಿನ ಒಂದು ಹಣ್ಣಿನಲ್ಲಿ ನಾವು ಈ ಒಂದು ಕಡುಬನ್ನು ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಹಲಸಿನ ಹಣ್ಣು ಅಂತ ಹೇಳಿದರೆ ಯಾರಿಗೆ ಇಷ್ಟ ಆಗೋದಿಲ್ಲ ನೋಡಿ, ಅದರದೊಂದು ಫ್ಲೇವರೇ ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೂ ಅದರಲ್ಲಿ ನಾವು ಯಾವುದೇ ಒಂದು ಖಾದ್ಯವನ್ನು ಮಾಡೋದಾದ್ರೂ ಸಹ ಅದರಲ್ಲಿ ಬರುವಂಥ ಗಮನೇ ಬೇರೆ ಅಲ್ವಾ. ಹಾಗಾಗಿ ಇದು ತುಂಬಾ ಸೂಪರ್ ಆಗಿರುತ್ತೆ ಹಾಗೂ ತುಂಬ ಡೆಲಿಷಿಯಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಸಹ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಡೆಫಿನೆಟ್ ಆಗಿ ಈ ಮಳೆ ಸೀಸನಲ್ಲಿ ಖಂಡಿತವಾಗ್ಲೂ ಹಲಸಿನನ್ನು ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ, ಚಾನ್ಸ್ ಇದ್ದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಮದು ಹೂರ್ಣ ಏನಿದೆ ನೋಡಿ ಅದು ಪರ್ಫೆಕ್ಟಾಗಿ ಇಲ್ಲಿ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಇದನ್ನು ತಣ್ಣಗಾಗಲಿಕ್ಕೆ ಇಡುವಂಥದ್ದು. ಇಲ್ಲಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿರುವಂಥ ಕಲರನ್ನು ಇದು ಬಿಟ್ಟಿದೆ ಅಂತೇಳಿ, ಅದೇ ರೀತಿ ಗಮಸ ಅದೇ ರೀತಿ ಇರುತ್ತೆ. ಹಾಗೆ ಇದನ್ನು ನೀವು ಬೇಕಾದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಹಾಗೆ ಬ್ರೆಡ್ಡಿಗೆ, ಜಾಮಿಗೆ ಅಥವಾ ಚಪಾತಿಗೆ ಸಹ ಸ್ಪ್ರೆಡ್ ಥರ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು. ಕೆಜಿಯಷ್ಟು ಅಕ್ಕಿ ಹುಡಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಕಡಿಮೆ ಬಿದ್ದರೆ ಇದು ಅಂಗಡಿಯಲ್ಲಿ ಸಿಗುತ್ತೆ, ಕಡಿಮೆ ಇದ್ರೆ ಬೇಕಾದಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದು. ಇದರ ಬದಲಿಗೆ ನೀವು ಬೇರೆ ಮನೆಯಲ್ಲಿರುವಂಥ ಬಾಯ್ಲ್ಡ್ ರೈಸ್ ಮತ್ತು ಅಥವಾ ಬೆಳ್ತಿಗೆ ಅಕ್ಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು. ನಾನಿವತ್ತು ಇದೇ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹುಡಿಯನ್ನೇ ನಾನು ತೆಗೆದುಕೊಂಡಿದ್ದೇನೆ.
ನಾವಿವಾಗ ಕಡುಬನ್ನು ರೆಡಿ ಮಾಡ್ತಾ ಇದ್ದೀವಿ. ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಕಡುಬಂತೂ ಮಾಡಲಿಕ್ಕೆ ಈಸಿ. ಇದನ್ನು ನಾವು ಅಕ್ಕಿಯನ್ನು ನೆನೆಲಿಕ್ಕೆ ಇಟ್ಟು ಸಹ ಮಾಡ್ತೀವಿ ಜಾಸ್ತಿಯಾಗಿ. ಆದರೆ ಇವತ್ತು ನಾವು ಈ ರೈಸ್ ಪೌಡರನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ 1 kg ಅಷ್ಟು ರೈಸ್ ಪೌಡರನ್ನು ನಾವು ಯೂಸ್ ಮಾಡಿದ್ದೀವಿ. ಹಾಗೆ ಇದನ್ನು ನಾವು ಮಿಕ್ಸ್ ಮಾಡಲಿಕ್ಕೋಸ್ಕರ ಇಲ್ಲಿ ಬಿಸಿ ನೀರನ್ನು, ಉಗುರು ಬೆಚ್ಚಗಿನ ನೀರನ್ನು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ರೆಡಿ ಮಾಡಿಟ್ಟಿದ್ದೀವಿ. ಸೊ ಅದರ ಪ್ರಕಾರ ನಾವು ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ನಮಗೆ ಹಿಟ್ಟು ಎಷ್ಟು ಗಟ್ಟಿ ಬೇಕಂತ ಹೇಳಿದರೆ, ನಮಗೆ ಈ ಒಂದು ಬಾಳೆ ಎಲೆಯಲ್ಲಿ ನಾವು ಇವತ್ತು ಸ್ಪೆಷಲಿ ಮಾಡ್ತಾ ಇರುವಂಥದ್ದು, ಹಳದಿ ಎಲೆಯಲ್ಲಿ ಅಲ್ಲ. ಹಾಗಾಗಿ ಬಾಳೆ ಎಲೆಯಲ್ಲಿ ನಮಗೆ ಇದನ್ನು ಹಿಟ್ಟನ್ನು ಯಾವ ರೀತಿ ಸ್ಪ್ರೆಡ್ ಮಾಡಲಿಕ್ಕೆ ಬೇಕು ನೋಡಿ, ಅಷ್ಟು ನಾವು ಈ ಹಿಟ್ಟನ್ನು ಇಲ್ಲಿ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ನೋಡ್ಬೋದು. ಬಾಳೆ ಎಲೆಯನ್ನು ತಂದು ನಾನು ಈಗ ಕಟ್ ಮಾಡಿ ಇಟ್ಟಿದ್ದೇನೆ. ಇಷ್ಟು ಇಷ್ಟು ದೊಡ್ಡ ಪೀಸನ್ನು ಕಟ್ ಮಾಡಿ ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿದಾಗ ಅದು ಕರೆಕ್ಟಾಗಿ ನಿಮಗೆ ಹೀಗೆ ಫೋಲ್ಡ್ ಮಾಡಲಿಕ್ಕೆ ಬರ್ತದೆ. ಹೀಗೆ ಈ ಥರ ಫೋಲ್ಡ್ ಮಾಡಲಿಕ್ಕೆ ಬರ್ತದೆ. ಇಲ್ಲಾಂತ ಹೇಳಿದರೆ ಬಾಡಿಸೋದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಕಟ್ಟಾಗುತ್ತೆ, ಒಡೆಯುತ್ತದೆ. ಸೊ ಬಾಳೆ ಎಲೆಯನ್ನು ತಂದು ಬೆಂಕಿಯ ಇದಕ್ಕೆ ಅಂತಕ್ಕೆ ದವಕ್ಕೆ ಸ್ವಲ್ಪ ಬಾಡಿಸಿದರೆ ಆಯಿತು. ಅವಾಗ ಚೆನ್ನಾಗಿ ನಿಮಗೆ ಎಂತ ಮಾಡಲಿಕ್ಕೆ, ಈ ಥರ ಮಡಿಚಿ ಪೇಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಆಯಿತಾ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಯಾವ ರೀತಿ ನಾವು ಹಳದಿ ಎಲೆಯ ಕಡುಬನ್ನು ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡುವಂಥದ್ದು. ಸೊ ಹಾಗೆ ನಾವು ಇವತ್ತು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೀವಿ, ನೋಡ್ಬೋದು. ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳುವಂಥದ್ದು. ಇದಕ್ಕೆ ಹಿಟ್ಟನ್ನು ತೆಗೆದುಕೊಂಡು ಎಷ್ಟು ತೆಳು ಮಾಡ್ತೀರ ಅಷ್ಟು ಒಳ್ಳೆಯದಿದ್ದು. ಹೀಗೆ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ನೀರಲ್ಲಿ ಕೈ ಹಾಕಿ ಕೆಲವೊಮ್ಮೆ ಕೈಯಲ್ಲಿ ಬರದಿದ್ರೆ ಒಂದು ಸ್ಪೂನಲ್ಲಿ ಇಟ್ಕೊಂಡು ಹೀಗೆ ಮಾಡ್ತಾ ಹೋದ್ರೆ ಆಯಿತು. ಸ್ಪೂನಲ್ಲಿ ಕೂಡ ತೆಳುವಾಗ್ತದೆ. ಹಾಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಈ ಒಂದು ಕಡುಬು ಏನಿದೆ ನೋಡಿ, ಅದನ್ನು ನಾವು ವೆರೈಟಿಯಲ್ಲಿ ಸಹ ಮಾಡ್ತೀವಿ. ನಾವು ಉಂಡೆ ಥರ ಮಾಡಿಕೊಂಡು, ಈ ಪುಂಡಿ ಅಂತ ಹೇಳ್ತೀವಿ ನೋಡಿ, ಅದರ ಒಳಗಡೆ ಸಹ ನಾವು ಈ ಒಂದು ಹೂರ್ಣವನ್ನು ಹಾಕ್ಕೊಂಡು ಮಾಡ್ತೀವಿ. ಆ ಥರ ವೆರೈಟಿ ರೆಸಿಪೀಸನ್ನು, ಖಾದ್ಯಗಳನ್ನು ನಾವು ಹಲಸಿನ ಹಣ್ಣಲ್ಲಿ ಬಳಸ್ಕೊಂಡು ಮಾಡ್ತೀವಿ. ಸೊ ಮಂಗಳೂರು ಕಡೆ ಎಲ್ಲ ಇದು ತುಂಬಾ ಫೇಮಸ್, ಎಲ್ಲರ ಮನೆಯಲ್ಲೂ ಸಹ ಮಾಡ್ತಾರೆ ಜಾಸ್ತಿಯಾಗಿ. ಹಾಗೆ ಈ ಒಂದು ಹಲಸಿನ ಹಣ್ಣಲ್ಲಿ ಮಾಡುವಂಥ ವೆರೈಟಿ ಖಾದ್ಯಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ನನಗೆ ಕಾಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ನಂತರ ಇದನ್ನು ಈ ಥರ ಫೋಲ್ಡ್ ಮಾಡುವಂಥದ್ದು ನೋಡಿ. ನಂತರ ಇದನ್ನು ಹೀಗೆ ಇಡುವಂಥದ್ದು. ನಂತರ ಅದು ತೊಂದರಲ್ಲಿ ಇಡುವಂಥದ್ದು. ಹೀಗೆ ಆದಮೇಲೆ ಬೇಯಿಸ್ಲಿಕ್ಕೆ ಇಡುವಂಥದ್ದು ತೊಂದರಲ್ಲಿ. ಒಳ್ಳೆ ಘಮ ಬರ್ತದೆ ಪರಿಮಳ. ಇದು ಇವತ್ತೆಲ್ಲ ನನ್ನ ಸ್ಟಾಫ್ನವರಿಗೆ ಕೂಡ ಸಾಕಂತ ಇದ್ದಾರೆ ಮಧ್ಯಾಹ್ನಕ್ಕೆ. ಇದನ್ನು ಹೀಗೆ ಒಂದು ಅರ್ಧ ಗಂಟೆ. ವಾವ್, ಸೂಪರ್ ಪರಿಮಳ ಬರ್ತಾ ಇದೆಲ್ಲ. ಇದಾಗಿದೆ. ಇವಾಗ ನೋಡಿ, ಈ ತರ ಬಿಡ್ಬೇಕು. ಇದು ಬೆಂದಿದಂತ ಲೆಕ್ಕ. ನೀವು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಒಂದು 10 ನಿಮಿಷ ಸಾಕು ಬೇಯಲಿಕ್ಕೆ. ಆದರೆ ನಾವಿವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವೊಂದು 15ರಿಂದ 20 ನಿಮಿಷ ಆದರೂ ನಾವು ಬೇಯಲಿಕ್ಕೆ ಇಟ್ಟಿದ್ದೀವಿ. ನೋಡಬಹುದು ಇಲ್ಲಿ ಪರ್ಫೆಕ್ಟ್ ಆಗಿ ಬೆಂದಿದೆ. ಇವನ್ ನೀವು ಅಕ್ಕಿಯಲ್ಲಿ ಮಾಡೋದಾದರೂ ಸಹ ಇದೇ ರೀತಿ ಆಗುತ್ತೆ, ಆದರೆ ಟೇಸ್ಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಅಕ್ಕಿ ಪೌಡರಲ್ಲಿ ಮಾಡುವಂಥದ್ದಾಗಿರ್ಬೋದು ಅಥವಾ ಅಕ್ಕಿ ನೆನೆದು ಮಾಡಿರುವಂಥದ್ದಕ್ಕೆ. ಹಾಗೆ ಇಲ್ಲಿ ನೋಡ್ಬೋದು ನಮ್ದು ಇಲ್ಲಿ ಕಡುಬು ಏನಿದೆ ಅದು ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುವಂತಹ ಗಮಸ ಬರ್ತಾ ಇದೆ. ಮಳೆಯಲ್ಲಿ ತಿನ್ಲಿಕ್ಕೆ ಇನ್ನೂ ಸಹ ಬಿಸಿ ಬಿಸಿ ಅಲ್ಲ. ಈಗ ಬಿಸಿ ಬಿಸಿ ಉಂಟು. ಇವಾಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಸೂಪರ್ ಆಗಿ ಕಾಣಿಸ್ತಾ ಇದೆ.
ಒಳ್ಳೆ ಬಿಸಿ ಬಿಸಿ ಉಂಟು, ತುಂಬ ಬಿಸಿ ಉಂಟು. ಟೇಸ್ಟ್ ಮಾಡಿ. ತುಂಬ ಬಿಸಿ. ಅದು ಹಲಸಿನ ಹಣ್ಣಿದ್ದು ಫ್ಲೇವರ್ ಇದೆಯಲ್ಲ ತುಂಬಾನೇ ಸಕ್ಕತ್ತಾಗಿ ಬರ್ತದೆ. ಬಿಸಿ ಉಂಟು ಇಲ್ವಾ? ಬಿಸಿ ಉಂಟು. ಬಿಸಿಲ್ವಾ? ಬಿಸಿ ಉಂಟು ಬಿಸಿ ಉಂಟು ಬಿಸಿ ಉಂಟು ಬಿಸಿ ಉಂಟು. ಬೇಡ ಬೇಡ ಇವಾಗ ತಿಳಿ ಒಂದು ಬೇಡ 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 ಪ್ರೀತಿಯಿಂದ ಬೇಡ ಬೇಡ. ಅದು ಬಿಸಿ ಉಂಟು ಬಿಸಿ ಉಂಟು. ಅದೆಲ್ಲ ಬಿಸಿ ಇರ್ತದೆ. ಈಗ ಕೊಡಿ ಬಿಸಿ ಇತ್ತು. ಸೂಪರ್ 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 ಸೂಪರ್. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೋಡಿ ಅಲ್ಟಿಮೇಟ್ ಆಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ಮಾತ್ರ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಈ ಒಂದು ಹಲಸಿನ ಹಣ್ಣಿನ ರೆಸಿಪಿಯನ್ನು ನಾವು ಮಾಡಿದ್ದೀವಿ. ತುಂಬಾ ಈಸಿಯಾಗಿ ಮಾಡಿ ತೋರಿಸಿದ್ದೀವಿ. ಸೊ ಎಲ್ಲ ಕ್ರೆಡಿಟ್ಸ್ ನನ್ನ ಹಸ್ಬೆಂಡಿಗೆ ಹೋಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ರೆಸಿಪಿಯನ್ನು. ಸೊ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಡೆಫಿನೆಟ್ ಆಗಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಹಾಗೆ ಇದನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಅಂತೇಳಿ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇನ್ನು ಸಿಗ್ತೀವಿ ನಿಮಗೆ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.